ಪರಮೇಶ ದೇವ ಪರಮೇಶ ಸ್ವಾಮಿ ದೇವ ಪರಮೇಶ ಭವ ಬಂಧನನಾದ ಭಕ್ತರ ಭೋಜ ಭವ ಬಂಧನನಾದ ಭಕ್ತರ ಭೋಜ ನಂಬಿದ ಭಕ್ತರಿಗೆ ಪೊರೆಯೋ ಈಶ ನಂಬಿದ ಭಕ್ತರಿಗೆ ಪೊರೆಯೋ ಈಶ ದೇವ ಪರಮೇಶ ಸ್ವಾಮಿ ದೇವ ಪರಮೇಶ ಸಾವು ನೋವುಗಳ ಸಂಚಯ ಮಾಡಿ ಸಾವು ನೋವುಗಳ ಸಂಚಯ ಮಾಡಿ ಜೀವಿ ಜೀವಿಗಳ ಭಕ್ತರ ಗೋಳೆ ಜೀವಿ ಜೀವಿಗಳ ಭಕ್ತರ ಗೋಳೆ ನಾನು ಎನ್ನುವ ಸ್ವಾರ್ಥವ ಬೇಡೆ ನಾನು ಎನ್ನುವ ಸ್ವಾರ್ಥವ ಬೇಡೆ ಅನುದಿನ ತೋರಿಸು ಆಲಿಸು ದೇವ ಅನುದಿನ ತೋರಿಸು ಆಲಿಸು ದೇವ ದೇವ ಪರಮೇಶ ಸ್ವಾಮಿ ದೇವ ಪರಮೇಶ 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 ಸ್ವಾಮಿ ತಾವುದಾರೊಂದು ಕೇಳಿದೆ. ಎಲ್ಲ ಮಾನವ ದಿಗ್ವಲಯದಳು ಮುನ್ನುಗ್ಗಿ ಬರುವ ರಿಷಡ್ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ಆಚಾರ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವನರಿಯದ ಮದ ಮೂರ್ಖರ ಗರ್ವರಣ ಮಾಡಿ ಎನ್ನ ಪಣಿಯೋಳು ಉದಯಿಸಿದ ಕ್ರೋಧಾಗ್ನಿಯಿಂದ ದಹಿಸಿ ದುಷ್ಟರ ಅಟ್ಟಹಾಸವನ್ನು ನಷ್ಟಗೊಳಿಸಿ ಋಷಿ ಸಮುದಾಯದೊಳ ಕ್ರೋಧಾಗ್ನಿಯು ಧರಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟ ಮದಗಳ ಮೆಟ್ಟಿ ದುಷ್ಟ ಗುಣಗಳನ್ನು ಕೊಟ್ಟಿ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಡಿಸುತ್ತಾ ಯಾವತ್ ಮುನಿ ವೃಂದದೋಳ್ ಮೆರೆಯುವ ಶ್ರೇಷ್ಠ ಕಲಿ ತಿಲುಕನಂದಾರೆಂದು ಕೇಳುವ ನೀನು ದಾರುದೂತ ಮೊದಲು ಪೇಳು ನಿನ್ನ ನಾಮಾಂಕಿತ. ಓಹೋ ದೇವ, ನಾವು ದಾರಂದರೆ ಭೂಮಿ ಬೆತ್ತಬೇಕಂದ್ರೆ ಹಸಿರಬೇಕು, ಪೆಳ್ಳಿಲಿ ಬರಬೇಕಂದ್ರೆ ಮಸಿರಬೇಕು, ಮನದಲ್ಲಿ ಕುಸಿರಬೇಕು, ಚಹಾ ಕುಡಿಬೇಕಂದ್ರೆ ಬಿಸಿರಬೇಕು, ದೋತರಕ್ಕೆ ಗೋಸರಬೇಕು, ಅತ್ತೆ ಮನೆ ತಕ್ಕಂತ ಸೊಸೆ ಇರಬೇಕು. ಇಂಥ ಸುಂದರವಾದ ಬಯಲಾಟ ಆಡಬೇಕು ನಮ್ಮಂತ ಸಾರಥಿ ಇರಬೇಕು. ಅದಕ್ಕಾಗಿ ಸುಂದರ ಕಂಡ ಸಾರಥಿ ಅನ್ನುತ್ತಾರೆ ದೇವ, ಹೇಳಿಕೊಂಡ ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಏನು ಸ್ವಾಮಿ? ಹಾಗಾದರೆ ಚಿತ್ತ ಬಿಟ್ಟು ಇತ್ತ ಬಂದ ಕೇಳು. ಸಿಟ್ಟಿನೋಳು ಉತ್ಕೃಷ್ಟತರವಾದ ಭೃಗಮುನಿಯು ವಂಶೋದ್ಭವ. ಈ ಸೃಷ್ಟಿಯೋಳ್ ನಾನೇ ಬಲಿಟನ್ನು ವಿಜೃಂಭಿಸಿ ಬರುವ ಮೂರ್ಖರಮ್ಯನ್ನ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾಗ ಯಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಸದಮಲ ಗಾತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನು ಮುಖಮಂಡಲ ಧರಿಸಿ ಮುನಿ ಕುಲೋತ್ಪನ್ನ ನಾನಾದರೂ ದುಷ್ಟ ಗುಣದವರ ಗರ್ವಗಳನ್ನು ಹರಣ ಮಾಡುವ ಕಾಯಕಮನುಸರಿಸಿ ಪ್ರಜ್ವಲಿಸುವ ಜಮದಾಗ್ನಿ ಮಹಾಮುನಿ ಎಂದು ತಿಳಿಯಪ್ಪ ಸಾರಥಿ. ತಿಳಿಯಿದೆ ಈ ಧೀರ ಮುನಿವರನ ನಾಮಾಂಕಿತದ ರೀತಿ. ಜಮದಗ್ನಿ ಮುನಿಯರು ನೀವಾದರೆ
ಈ ಸಭಾಮತ್ತಕ್ಕೆ ಬಂದ ಕಾರಣ ಸ್ವಾಮಿ ಸಜ್ಜನ ಪ್ರೇಮಿ. ಎಲ ಸಾರಥಿ, ಸ್ವಾಮಿ ಕಂಗೊಳಿಸುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಏನು ಸ್ವಾಮಿ? ಎನ್ನ ಕರಕಮಲದಲ್ಲಿ ಕಮಂಡಲಂ ನಾನು ಪಿಡಿದು ಹೇ, ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ಹಾ, ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿತೇ ಈ ಜಮದಗ್ನಿ ಬಂದ ಸಂಗತಿ. ಒಳ್ಳೆಯದು ಗತಿ. ಮುಂದೇನು ಸಂಗತಿ? ಎಲ ಸಾರಥಿ, ಸ್ವಾಮಿ ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆ ಮಾಡುವ ಕಾರಣ ಹೇ, ಮಲಪ್ರಭ ನದಿಗೆ ಹೊರಡುವೆನ ಸಾರಥಿ. ಅತಿ ಜಾಗೃತಿ. ತಮ್ಮ ಶರಣಾಗಲಿ ದೇವ. ಓಂ ನಮಃ ಶಿವಾಯ. 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 ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದಲ್ಲ ಎಂಬುದಲ್ಲ. ಎಂಬುವುದಲ್ಲ ಎಂಬುದಲ್ಲ. ಏನಿರುವುದೇನು ಅರಿತವರಿಲ್ಲ. ಆ, 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 ಏನಿರುವುದೇನು ಅರಿತವರಿಲ್ಲ. ಅಂದಕ್ಕೆ ತೋರುದು ಈ ನಾಡೆಯಲ್ಲ. ಅಂದಕ್ಕೆ ತೋರುದು ಈ ನಾಡೆಯಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು, ದೇವರ ಮನೆ ಇದು, ದೇವರ ಮನೆ ಇದು, ಈ ಜಗವೆಲ್ಲ. ಸರ ಸರ ನಮಃ ಶಿವಾಯ. ಓಂ ನಮಃ
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನ ಸಂಧಾನಕ್ಕೆಂದು ಬಂದೆ. ಸ್ನಾನವನ್ನು ಮುಗಿಸಿಕೊಂಡು ಹೋಗೋಣ. ಅಯ್ಯೋ, ಯಾವುದೋ ಒಂದು ಮೊಸಳೆಯೋ ಎನ್ನನ್ನು ನುಂಗಲು ಪ್ರಯತ್ನಿಸುತ್ತಿರುವುದು. ಯಾರಾದ್ರೂ ಬನ್ನಿರಿ, ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ, ಎನ್ನನ್ನು ಕಾಪಾಡಿರಿ, ಕಾಪಾಡಿರಿ. ಆಹಾ, ಇದೇನು ವಿಚಿತ್ರ! ನದಿಯಲ್ಲಿ ಯಾರೋ ಘೋರ ಧ್ವನಿಗೈಯುತ್ತಿರುವರು. ಸ್ನಾನ ಮಾಡುವ ಸಮಯದಿ ಮೊಸಳೆಯ ಬಾಯಿಗೆ ಸಿಲುಕಿ ಹಾಪು ತಿನ್ನಲಿರುವಂತೆ ಕಾಣುತ್ತದೆ. ನಾನು ಬಹು ಬೇಗನೆ ಹೋಗಿ ಅಭಿಮಂತ್ರಿಸಿದ ಜಲದಿಂದ ಮೊಸಳೆಯ ಬಂಧನ ಬಿಡಿಸಿ ಆರ್ತನಾದ ಕೈವರಂ ರಕ್ಷಣೆ ಮಾಡುವೆ. ದಯ ಎಂಬ ಧರ್ಮದ ಮೂಲಮಂ ತೋರುವೆ. ಸಾರಥಿ, ನಾನ್ ಹೋಗುವೆನು, ಜಾಗೃತಿ.